ಹಲೋ ಎವ್ರಿವನ್, ಇವತ್ತಿನ ರೆಸಿಪಿಯಲ್ಲಿ ಐಸ್ ಕ್ರೀಮ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಐಸ್ ಕ್ರೀಮ್ ಮಾಡಲು ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಂಡು ಚಲೋತ್ನ ಕಾದಿಂದ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಿಕ್ಸ್ ಅನ್ನು ತೆಗೆದುಕೊಂಡ್ಬಿಟ್ಟು ಕುದಿಯುತ್ತಿರುವ ಹಾಲಿಗೆ ಗಂಟಾಗಲಾರದ ಹಾಗೆ ಈ ಹಾಲಿಗೆ ಚೆನ್ನಾಗಿ ಮಿಕ್ಸ್ ಆಗುವಂಗ ಗಟ್ಟಿಯಾಗುವವರೆಗೆ ಕೈ ಬಿಡದೆ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದ್ದಿದ ನಂತರ ಇದನ್ನ ಆರಿಸಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಆದ ಐಸ್ ಕ್ರೀಮ್ ಸಿರಪ್ ಅನ್ನ ತೆಗೆದುಕೊಂಡ್ಬಿಟ್ಟು ಒಂದು ಬಾಕ್ಸಿಗೆ ಈ ಸಿರಪ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ಪ್ಯಾಕ್ ಮಾಡಿಬಿಟ್ಟು 5 ರಿಂದ 6 ತಾಸುವರೆಗೆ ಇದನ್ನ ಫ್ರೀಜರ್ ಅಲ್ಲಿ ಇಟ್ಬಿಡ್ತಾ ಇದ್ದೀನಿ. ಈಗ ಇದು ಚಲೋತ್ನ ಗಟ್ಟಿಯಾಗಿಂದ ತೆಗೆದುಬಿಟ್ಟು ಮತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು 2-3 ಏಲಕ್ಕಿ ಪೌಡರ್ ಅನ್ನ ಹಾಕೊಂಡ್ಬಿಟ್ಟು ಒಂದು ಚಿಟಿಕೆಯಷ್ಟು ಸೋಡಾ ಪೌಡರ್ ಅನ್ನ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡಿದ ನಂತರ ಈ ತರ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. 5 ರಿಂದ 6 ತಾಸು ಇಟ್ಬಿಟ್ರೆ ಐಸ್ ಕ್ರೀಮ್ ರೆಡಿ ಆಗ್ಬಿಡುತ್ತೆ. ಇದಕ್ಕೆ ಯಾವ ಕ್ರೀಮು ಬೇಡ, ಕಂಡೆನ್ಸ್ ಮಿಲ್ಕು ಬೇಡ. ಸಮ್ಮರ್ನಲ್ಲಿ ಈ ತರ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.